ಹಲೋ ಗೈಸ್, ನಮಸ್ಕಾರ. ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ದಿನ ಆಯಿತು ವೀಡಿಯೋ ಆಗದೆ. ಈಗ ಅದಕ್ಕೆ ವೀಡಿಯೋ ಮಾಡೋಣ ಹೇಳಿ ಬಂದೆ. ಈಗ ಎಂತ ಮಾಡ್ತಿದ್ದೆ ಅಂದರೆ ಬೆಂಗಳೂರಿಗೆ ಹೋಯ್ತಿದ್ದೆ. ಈಗ ನೀವು ಅನ್ಕೊಂತಿದ್ರಿ ಏನು ಹಿಂಗೆಂತ ಮಾಡೋ ಕೆಲಸ ಇಲ್ಲೇನು, ಬರೀ ಅಲ್ಲಿ ಇಲ್ಲಿ ಈಚೆ ಆಚೆಗೆ ತಿರ್ಗ್ತಾಯ್ಕಂತ ಅಂದೇಳಿ. ಹಂಗಂತೆಲ್ಲ ಸಿಪ್ಪು ನನ್ನ ಲೈಫ್. ಈಗ ಇವತ್ತಿದ್ದ ನಾಳೆ ಇತ್ತು ಎಲ್ಲಿ ಗೊತ್ತಿಲ್ಲ. ಅದಕ್ಕೆ ಆದಷ್ಟು ತಿರ್ಕೊಂಡು ಆದಷ್ಟು ಗಮ್ಮತ್ತು ಮಾಡ್ಕೊಂಡು ಎಂತಂದರೆ ಹೌದಲ್ಲ. ಇವತ್ತು ಒಳ್ಳೆ ಮಿಡ್ಲ್ ಕ್ಲಾಸ್ ಬಾಯ್ಸ್ ಟ್ರೈನ್ ಜರ್ನಿನ ಎಕ್ಸ್ಪೀರಿಯೆನ್ಸ್ ಮಾಡುವ. ಎಂತಿಲ್ಲ, ನಮ್ದು ಎಂತ ಖರ್ಚೇ ಇಲ್ಲ. ಒಂದು 190 ರೂಪಾಯಿ ಟಿಕೆಟಾ, ಜೈ ಅನ್ಕ ಜನರಲ್ಲಾಗ ಅದಕ್ಕೆ ವಾತೈಕಂ. ಈಗ ಮುಖ್ಯ ಮೇಯ್ನ್ ಇದೆ ಅಂತ ಅಂದರೆ ಜನರಲ್ಲ ಹೋಗಿ ಸೀಟ್ ಹುಡ್ಕಂ. ಅದೊಂದು ಎಷ್ಟು ಹೇಳ್ರು ಆಬ್ದಲ್ಲ, ಅದು ಜನರಲ್ಲ ವಾಪರ್ ಈಗ ಗೊತ್ತಿತ್ತು. ಟಿಕೆಟ್ ತಗೊಂಬಕಪ್ಪ ಬಾಯ್ಸ್. ಅಪ್ಪ ಬಾಪತಿಗೆ 3 ಪ್ಯಾಕೆಟ್ ಬೋಟಿ ಪ್ಯಾಕೆಟ್ ಇಟ್ಕೊಯ್ದೆ. ಈಗ ಒಂದು ಉಳಿದಿದ್ದಪ್ಪ. ಈಗ ಎಂತ ತಿನ್ನಲಿಲ್ಲ ಎಂತಿಲ್ಲ, ಹಂಗೆ ವಾಪದೆ ಜೈ ಅನ್ಕ. ಜಾಸ್ತಿ ತಲೆ ಕೆಡ್ಸ್ಕೊಂಬಕಾಗ ಹೌದಲ್ಲ. ಕುಂದಾಪುರ ಇಲ್ಲಿಂದ ಹೊರಟಿದೆ. ಈಗ ಉಲ್ಟಾ ಬಲ್ಟ ಬರ್ತಿತ್ತಲ್ಲ. ನಂದು ಇಷ್ಟೇ ಅನ್ಸ್ರಿಗೆ ಒಳ್ಳೆ ಹೋಗ್ಬಿಡ್ಕು ಅಲ್ಲ. ಇವತ್ತಪ್ಪ ನಾಳೆವಪ್ಪ ಅದೆಲ್ಲ ಬೇಡ, ಮನ್ಸಿಗೆ ಅನಿಸ್ತಾ ಹೋಗ್ಬಿಡ್ತು. ದುಡ್ಡು ಇತ್ತ ಇಲ್ಲಿ ಅದು ಬೇಡ, ಆ ಥರ ಒಂದು 250 ರೂಪಾಯಿ ಇತ್ತು, ಅದ್ರಾಗೆ ಹೋಯ್ತಿದೆ. ಈಗ ಎಂತತ್ತೆ ಮುಂದೆ ಕಂಡ್ರೆ ಸರಿ ಅಲ್ಲ. ಮನ್ಸಿಗೆ ಅನಿಸ್ತಾ ಹೋಗ್ಬಿಡ್ಕು. ಎಂತ ಅದು ಯಾರಿಗೂ ಆ ದುಡ್ಡು ಇಟ್ಕ ಎಂತ ಮಾಡ್ಬೋದು. 50,000 60 ಲಕ್ಷ 1 ಕೋಟಿ ಗೊಟ್ಟಕ್ಕತ್ರಪ್ಪ. ನಾಳೆ ಇವತ್ತಿದ್ರೆ ನಾಳೆ ಇದ್ದಿಲ್ಲ. ಆ ದುಡ್ಡು ಎಂತ ಅವ್ರನ್ನ ಉಳಿಸ್ಕೊಂಬಕತ್ತ ಇಲ್ಲ ಅಲ್ಲ. ದುಡ್ಡಾಗೆ ಖುಷಿ ಪಡ್ಕ. 8:15 ಟ್ರೈನ್ ಅಂದಿರಪ್ಪ. ಇನ್ನು 8:45 ಆಯ್ತು. ಈಗ ಅದು ಕಂಡು ಡಿಲೇ ಇತ್ತು. ವೆಯ್ಟ್ ಮಾಡು ಟ್ರೈನ್ ಬಪ್ಪರ. ಈ ಜನರಲ್ ಆಗೋದಕ್ಕೆ ಹೋಗ್ಬೋದು. ಇವತ್ತು ನಾನೊಟ್ಟಿಗೆ ನಿಮಗೂ ಎಕ್ಸ್ಪೀರಿಯೆನ್ಸ್ ಮಾಡ್ತೀವಿ ಜನರಲ್ ಜರ್ನಿ. ಎಲ್ಲ ಅನ್ಕಂತ್ರ ಜನರಲ್ ಅಂದ್ರೆ ಫುಲ್ ರಶ್ ಇರುತ್ತೆ ಅಂದೇಳಿ. ಹಂಗೆ ಎಂತಿಲ್ಲ. ಕೆಲವು ಸಲ ಇತ್ತಲ್ಲ ಎ ಸಿ ಕಾಣಂಗೆ ಮನೆ ಕಂಡವಿಲ್ಲ, ಸ್ಲೀಪರ್ ಕಂಡಂಗೆ. ಅದು ಕೆಲವೊಂದು ಸಲ ಅದು ಡಿಪೆಂಡ್ ಆಯ್ತು. ಅದಕ್ಕೆ ನಾವು ಸೋಮವಾರ ಬೈಂದೆ ಅಪ್ಪ. ಈಗ ಸೋಮವಾರ ಫ್ರೀ ಇರುತ್ತೆ ತನಕ ಬೈಂದೆ. ಮತ್ತೆ ಎಂತಂದೇಳಿ ಕಾಣಕ್ಕೆ ಇವತ್ತು ಜನ ಒಂದು ಸ್ವಲ್ಪ ಜಾಸ್ತಿ ಇದ್ರಪ್ಪ. ನನಗೆ ಇವತ್ತು ಸೀಟ್ ಸಿಕ್ಕು ಡೌಟ್ ಅನಿಸ್ತಿತ್ತು. ಇನ್ನೇನು ಬಂದು ಇನ್ನೇನು ಅನೌನ್ಸ್ಮೆಂಟ್ ಆಯಿತು. ಈಗ ಟ್ರೈನಿಂದ ಈಗ ಬರ್ತೀವಿ, ಟ್ರೈನ್ ಹತ್ಕೊ ಹೋಗ್ಬೋದು. ಜನಸಂಖ್ಯೆ ಸ್ವಲ್ಪ ಜಾಸ್ತಿನೇ ಇತ್ತಪ್ಪ ಇವತ್ತು. ಸೀಟಿನ ಆಸೆ ಬಿಡ್ಲಿಕ್ಕೇನು ಟ್ರೈನ್ ಬಂದ್ವಿ ಈಗ ಜನರಲ್ ಒಂದು ಖಾಲಿ ಇತ್ತು ಅನ್ಕೊಂಡಿದ್ದೆ. 6 ಜನ ಸುಮಾರು ಇದ್ರಪ್ಪ. ಎಂತ ಅದು ಗೊತ್ತಿಲ್ಲ ಕಾಣ್ಕಿಂತ. ಟ್ರೈನ್ ಖಾಲಿ ಇತ್ತು. ನಂಗೆ ಬೇಕಪ್ಪ ಅಂತಿಂತು ಬೇಕಪ್ಪ. ಸಿಗ್ತೀವಿ ಇಲ್ಲಿಂದ ಬ್ಯಾಗ್ ತಗೊಂಡು ಆಚೆ ಹೋಗ್ತೇವೆ. ಟ್ರೈನ್ ಫುಲ್ ಖಾಲಿ ಇತ್ತು. ಅಂತಿಂತು ಬೇಕಪ್ ಸೀಟೇ ಸಿಕ್ತೀಗ. ಕೂತ್ಕೊಂಡು ಹೊರಡು ಆರಾಮ್ ಕಾಣಿ. ಫುಲ್ ಖಾಲಿ. ಊಟ ಬಂದಂಗಿದ್ಕೆ ಊಟ ತಗೊಂಬರ್ತೀನಿ. ದುಡ್ಡಿಲ್ಲ, ಅದು ಟೆನ್ಷನ್ ಇಲ್ಲ. ಹೊಟ್ಟಿಗೆ ಒಂದು ಸಮ ಆಯ್ತು. ಅಂತಿಂತು ಎಗ್ ಬಿರಿಯಾನಿ ತಗೊಂಡಿಗೆ ಸಮ ತಿನ್ಕೊಂಡು ಒಂದು ರೌಂಡ್ ಮನೆ ಕಂಬಟ್ಟು ಅಲ್ಲಿ ನೋಯ್ದಿತ್ತು. ಬಿರಿಯಾನಿ ಅಂದೇಳಿ ತಗೊಂಡ್ರೆ ಚಿತ್ರಾನ್ನ ಕೊಟ್ಟಿತ್ತು. ಚಿತ್ರಾನ್ನಕ್ಕೆ 2 ಮೊಟ್ಟೆಯಾಗಿ ಕೊಟ್ಟಿದೆ. ಎಗ್ ಬಿರಿಯಾನಿ ಪೈಸಾ ಬರ್ಬಾತ್. ಜನರಲ್ ನೋಡಿ ಇಷ್ಟೇ ಲೈಫ್. ಅಲ್ಲಿ ಎ ಸಿ ಹೋಗೋದಿಗೆ ನಾವು ನಮ್ಮ ಬ್ಯಾಗ್ ಯಾರು ಕತ್ಕೋತ್ರು ಒಂದಡಿ ಎಲ್ಲ ಅಡಿ ಉಸಿ ಬಚ್ಚಿತ್ತಲ್ಲ ಇಲ್ಗಣಿ ಅಲ್ಲೇ ಬಿಟ್ಟು ಮನಿಕಂತ್ರ. ಅದಕ್ಕೆ ದುಡ್ಡು ಇಪ್ಪರಿಗೆ ಮಾಡಿದ್ರೆ ಚಿಂತೆ ಗೈಸ್. ದುಡ್ಡನ್ನ ಕಾಪಾಡ್ಕೊಂಬ ಚಿಂತೆ. ಎಲ್ಲಿ ಖರ್ಚತ್ತಂದು ಚಿಂತೆ. ಅದೇ ದುಡ್ಡೇ ಇಲ್ಲ ಅಂದ್ರೆ ಎಂತ ಚಿಂತೆ ಇಲ್ಲ. ಲೈಫ್ ಪೀಸ್. ಅದಕ್ಕೆ ನಾ ಹೇಳೋದು ಜನರಲ್ ಲೈಫ್ ಈಸ್ ಬೆಸ್ಟ್. ಮನುಷ್ಯನ ಮೇಲೆ ಇಪ್ಪು ನಂಬಿಕೆನೇ ಮೇನ್ ಅಷ್ಟೇ. ಇವತ್ತಂತೂ ಜನನೇ ಇಲ್ಲ ಗೈಸ್. ಫುಲ್ ಫ್ರೀ. ಸ್ಲೀಪರಾಗಿ ಬಂದಂಗಿತ್ತು. ಜನರಲಲ್ಲಿ ಬಂದು ಎಷ್ಟು ಆರಾಮೇ ಹೋದಿತ್ತು. ಸೂರತ್ಕಲ್ ಬಂದು ಸಿಗ ಅರ್ಧ ದೂರ ಟ್ರಾವೆಲ್ ಮಾಡಿದ್ದೀವಿ. ಸುಬ್ರಹ್ಮಣ್ಯದಲ್ಲಿ ಹತ್ರ ನಿಲ್ಸಿತ್ತಪ್ಪ. ಈಗ ಇಲ್ಲೊಂದು 2-3 ನಿಮಿಷ ನಿಂತ್ಕೊಂತೇನೆ ಅಂತಾರು ತಿನ್ಕೊಂಡು ಮತ್ತೆ ಮನೆಗೆ ಹೋಗಿ ತಲ್ಲಿ ಎಲ್ಲ ಒಂಚೂರು ನಿದ್ರೆ ಇಲ್ಲ. ಬನ್ಸ್ ತಗೊಂಡೆ. ಈಗ ಇದು ಹೆಂಗಿತ್ತು ಕಾಂಬಾಚ ಕುಡುಕಾತ್ ತಿಂಬುಕಾತ್ ಇಲ್ಲೇ ಡೌಟ್. ಕಾಂಬೆ ಒಳ್ಳೆ ಕ್ರಾಸಿಂಗ್ ಈಗ ನಿಂತಿತ್ತು. ಇನ್ನೊಂದು 15 ನಿಮಿಷ ಆಬ್ದಿಲ್ಲ ಅನ್ಸೋದಿತ್ತು. ಮೈ ಕೈಲನೋ ವರಿಕ ಕೂತ್ಕೊಂಡದ್ದು. ಬನ್ಸ್ ಅಡ್ಡಿಲ್ಲ, ಹೇಳೋಷೇನು ಕೆಡ್ದೇ ಇಲ್ಲ. ಆಗಿತ್ತು ಕೊಡ್ಲಾಗಿತ್ತು ಆರಾಮ್. ಟ್ರೈನ ಒಬ್ಬಗೆ ಅದಕ್ಕೆ ಖುಷಿ ಆಗ್ತದೆ. ಎಂಥವ್ರು 24 ಗಂಟೆ ಮ್ಯಾಗಿ ಗಾಡಿ ತಗೊಂಡ್ಲ ಒಟ್ಟಿಗೆ ಅಂಥವ್ರು ಹೊರಟಿರ್ಕು ಶಕ್ತಿ ಇದ್ದಿಲ್ಲ ಅಂತಂದ್ರೆ.
ಯಶವಂತಪುರ ಜಂಕ್ಷನ್ ಹತ್ರ ಬಂತಿಗೆ ನೆಕ್ಸ್ಟ್ ಸ್ಟಾಪ್ ನಮ್ಮದೇ ಈಗ ತಾಲಿ ಎಲ್ಲ ರಾತ್ರಿ ಇಡೀ ನಿದ್ರಿ ಸರಿಯಲ್ಲ ಬರ್ತಿದ್ದು ಸ್ಟೇಷನ್ ಬಂದು ಇಳ್ಕೊಂಡೆ ಪಾಪ ಈಗ ಇವತ್ತು ಯಾವ ಪುಣ್ಯನೋ ಮರೆ ಫುಲ್ ಖಾಲಿ ಇತ್ತು ಇಲ್ಲ ಅಂದ್ರೆ ರಶ್ ಒಳಗೆ ಜಾಗಕ್ಕೆ ಬಂದೆ ಒಂದು ಸಿತ್ತಪ್ಪ ಯಾಕೋ ಅಷ್ಟು ಚಳಿ ಮಾರೆ ನಮ್ಮ ಬದಿ ಚಳಿಯೇ ಇಲ್ಲ ಇಲ್ಲಿಗನ ಚಳಿ ಮಾರೆ ಬೆಂಗಳೂರಲ್ಲಿ ಇಷ್ಟು ಚಳಿ ಕೊಡ್ತಿತ್ತು ಈಗಳು ಚಳಿ ಮಾರೆ ಜನ ಚಳಿ ಕೊಡುತ್ತಪ್ಪ ಗಂಟೆ 8 ಆಯ್ತು ಇನ್ನೂ ಚಳಿ ಕೊಡ್ತಿತ್ತು ಮೆಟ್ರೋ ಸ್ಟೇಷನ್ ಹುಡ್ಕೋತಿದ್ದೆ ಇಲ್ಲಿಂದ ಮೆಟ್ರೋ ಸ್ಟೇಷನ್ ಹುಡ್ಕೋಗಿ ಮೆಟ್ರೋದಾಗ ಹೋಯ್ಕೀಗ ಮನೆಗೆ ಸುಮಾರು ದೂರ ಇತ್ತು ಇಲ್ಲಿಂದ ಮನೆ ಆರಾಮನಗರದಾಗಿದ್ದ ಅಣ್ಣನ ರೂಮ್ ಅಲ್ಲಿ ಹೋಗಿದ್ದು ಈಗ ಒಂದು ಸ್ವಲ್ಪ ಕ್ರೌಡ್ ಆಯಿತು ನಾನು ಇದ್ರಾಗೆ ಹೋಗಿದ್ರೆ ಯಾವ್ಯಾವುದು ದಾರಿ ಹಿಂಗೆ ಹೇಳಿದ್ರೆ ಯಾವ್ದು ಆಫೀಸಿಗೆ ಹತ್ರಗೆ ಹೋಗ್ತಿದ್ದೆ ಈಗ ಹುಡ್ಕೋ ಆಫ್ರೊಳಗೆ ಮರೆ ಒಂದು ಬದಿ ಚಳಿ ಬೇರೆ ಕೊಡ್ತಿತ್ತು ಲಾಸ್ಟಿಗೆ ಹೋಗಿ ಅಂದ್ರಪ್ಪ ಇಲ್ಲೇ ಲಾಸ್ಟ್ ಅಪ್ಪ ಹಿಂಗೆಂತ ಲಾಸ್ಟಿಗೆ ಹೋಗ್ಬೋದು ಅಂತ ಇಂತೂ ಮೆಟ್ರೋ ಸ್ಟೇಷನ್ ಎಲ್ಲ ಹೆಂಗೆ ಗೊತ್ತಾಯ್ತು ಈಗ ಇದು ಏನು ಹುಚ್ಚಾಟ ಗುರು ನಾವು ಮೊನ್ನೆ ಬಪ್ಪದೀಗ ಅದ್ರ ಮೇಲಿಂದ ಪಾಸನಪ್ಪ ಡೈರೆಕ್ಟ್ ಮೆಟ್ರೋ ಸ್ಟೇಷನ್ ಒಳಗಿದ್ನಪ್ಪ ಎಲ್ಲ ಬುಲ್ಬುಲೆ ಅನಿಸ್ತಿತ್ತು ನೋಡಪ್ಪ ಎಂತ ಹುಡುಕಿಲ್ಲ ಚಳಿ ಒಂಚೂರು ಕಮ್ಮಿ ಇದೆಲ್ಲ ಆಯ್ತು ವಿಚಾರ ಮನೆಯಿಂದ ಬೇಸರ ಬಿಲ್ಕುಲ್ ಕಟ್ಟಾರ ಚಂದ ಕಾಣ್ತಿದ್ದವ ತೂ ಕರೆ ಅಂತ ಇಂದ ಮೆಟ್ರೋ ಸ್ಟೇಷನ್ ಬಂತು ಅಯ್ಯಬ್ಬ ಅಂತಲ್ಲ ಅದು ಈಗ ಇದನ್ನ ರೋಡನ್ನು ಕ್ರಾಸ್ ಮಾಡ್ಕಲ್ಲ ಈಗ ಪಾಸಿಂಗ್ ಎಲ್ಲಿತ್ತಾವಲ್ಲೇ ಬೆಂಗಳೂರಿಂದ ಹೆಣ್ಮಕ್ಳು ಕೆಂಪು ಬಸ್ ಸ್ಟ್ಯಾಂಡ್ ಅಲ್ಲೇ ಪಕ್ಕದಾಗೆ ನಮ್ಮ ಮೆಟ್ರೋ ಹೊತ್ಕೊ ಹೋಗ್ಬೋದು ಜೈ ಅಂತ ನಮ್ಮ ಬದಿ ಚಳಿ ಬೇರೆ ಹಿಡ್ಕರು ಮಾಡ್ತಿದ್ರು ಮೆಟ್ರೋ ಇಷ್ಟಪ್ಪ ಕಾಲು ಇದಕ್ಕೆ ಫಸ್ಟ್ ಟೈಮ್ ಅಪ್ಪ ನಾ ಕಾಣ್ತಿದ್ದು ಇದು ಬೆಳಿಗ್ಗೆ ಬಂದಿಗೆ ನವರಾತ್ರಿ ಟೈಮ್ ಅದಕ್ಕೆ ಅನ್ಸುತ್ತೆ ಯಾವ ಕಾಲೇಜ್ ಮಕ್ಕಳಿಗೆ ಕಾಲೇಜ್ ಇಲ್ಲಲ್ಲ ಇಲ್ಲಾಂದ್ರೆ ಇದು ಮೆಟ್ರೋ ಬದಿ ಕಾಲು ಹಾಕೋದಲ್ಲ ಟಿಕೆಟ್ ತಗೊಂಬೋತಿಗೆ ಎಲ್ಲಿಗೆ ಹೋಗ್ದು ನಡಿ ನೆನ್ಪೋದು ಮರ ಸಾವು ಈಗ ತಗೊಂಡೆ ನನ್ನ ಕಾಳು ಕೊಟ್ರೆ ತಿಂತುವಪ್ಪನ ಜೈ ಪ್ಲ್ಯಾಟ್ಫಾರ್ಮ್ ನಂಬರ್ 2 ಹೆಸರು ಸರಿ ಹೇಳಿನ ತಪ್ಪಣಿ ಮಿಸ್ ಹೊಡ್ತಿತ್ತು ನನಗೆ ಅಂತ ಒಂದು ಅರ್ಥ ಮಾಡ್ಕೊಟ್ರು ಅಂತಿಂತ ಇಳಿದೆ ಪಟ್ಟಣಗಿರಿಗೆ ಹಣ್ಣು ಬತ್ತೆಯಿಂದ ಕರ್ಕೋಕೆ ನಾ ಎಂತಕ್ಕೆ ಬೆಂಗಳೂರಿಗೆ ಬಂದೆ ಅಂತೇಳಿ ಈಗ ನೆಕ್ಸ್ಟ್ ವೀಡಿಯೋದಾಗ ಹೇಳ್ತೀನಿ ಯಾರೆಲ್ಲ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಫಾಲೋ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಬಾಯ್